ಬಿಜೆಪಿ ಗೌರ್ಮೆಂಟ್ ಸೆಂಟ್ರಲ್ ಇದೆ. ಇವರು ಹಿಂಗೆ ಸಿದ್ದರಾಮಯ್ಯ ತರ ಮಕ್ಕಳೇ ನೋಡ್ಕೊಂಡು ತಿರುಗಾರೋ ನೋಡ್ ಏನ್ ಮಾಡ್ತಾರೆ ಅಂತ. ಸರ್, ಇದ್ರ ಜೊತೆಗೆ ತಾವು ಒಂದು ಧ್ವನಿ ಎತ್ತಿದ್ರಿ, ಉಳ್ಳವರು ತಮ್ಮ ಮೀಸಲಾತಿಗಳನ್ನ ಬಿಡಬೇಕು ಅಂತ ಹೇಳಿ. ಹೌದು, ಅಲ್ಲರಿ, ನಾನಲ್ಲರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಜಾರಿ ಮಾಡಿದಂಥದ್ದು. ಎವರಿ 10 year ಯಾರಿಗೆ ನಾವು ಇಲ್ಲದವರಿಗೆ ಮೀಸಲಾತಿ ಕೊಡ್ತಿದ್ದೋ ಅವರು ಉಳ್ಳವರಾಗ್ತಾರೆ. ಉಳ್ಳವರು ಇಲ್ಲದವರಿಗೆ, ಹಿಂದಿನವರಿಗೆ ಮತ್ತೆ ಬಿಟ್ಕೊಡ್ಬೇಕಂತಕ್ಕಂಥದ್ದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂಥದ್ದು, ನಾನಲ್ಲ. ಇದು ಅದ ಜಾರಿ ಆಗ್ತಾ ಇಲ್ಲ. 70 ವರ್ಷ ಆದ್ರೂ ಹಂಗೆ ನಡೀತಾ ಇದೆ. ಅಲ್ಲ ರೀ, ಮೀಸಲಾತಿ, ಖರ್ಗೆ ಮಗನ್ಗೂ ಮೀಸಲಾತಿ, ನಮ್ಮೂರಲ್ಲಿ ತಮಟೆ ಹೊಡಿಯೋನ್ಗೂ ಮೀಸಲಾತಿ, ವಿಶ್ವನಾಥನ್ಗೂ ಮೀಸಲಾತಿ OBC, ನಮ್ಮೂರಲ್ಲಿ ಕುರಿ ಕಾಯೋನ್ಗೂ ಅಲ್ಲಿ ಯಾವ ಸೀಮೆ ಇದೆ? ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯಿಸ್ತಾ ಇದ್ದಾರೆ, ಪ್ರಮುಖವಾಗಿ ಆಯಾ ಕಟ್ಟದಲ್ಲಿರುವಂತಹ ರಾಜಕಾರಣಿಗಳು ಅಧಿಕಾರಿಗಳಿಗೆ ಒತ್ತಾಯ ಮಾಡುವಂತ ಕೆಲಸ ಮಾಡ್ತಾರೆ ಸರ್. ವಿಶ್ವನಾಥ್ ಅವರು ಮೀಸಲಾತಿಯನ್ನ ಕೊಡಿ. ಅಧಿಕಾರಿಗಳು ಏನ್ ಮಾಡ್ತೀರಿ, ನೀವೇನ್ ಮಾಡ್ತೀರ, ಜಾರಿ ಮಾಡ್ತೇನ್ರಿ, ಕಥೆ ಇಲ್ಲ. ಮೀಸಲಾತಿ ಬಿಟ್ಕೊಡ್ಲಿಕ್ಕೆ ಹೇಳ್ತಾರ. ನಾನು ಹೇಳ್ತಾ ಅದನ್ನೇ, 75 ವರ್ಷಗಳಾಯ್ತು ನಾವು ಸ್ವತಂತ್ರರಾಗಿ. ಹೌದು, ಈಗ ನಾನು MLA ಆದಾಗ ನನಗೆ ಸಂಬಳ ಗೌರವಧನ 650 ಬರ್ತಾಯಿತ್ತು. ಈಗ ಎಷ್ಟು ಬರ್ತಾಯ್ತೆ? 1.5 ಲಕ್ಷ ಸಂಬಳ, TAD ಎಲ್ಲ ಬರ್ತಾ ಇದೆ. ಯಾವನ್ ಬಿಟ್ಕೊಡ್ತಾನೆ? ಯಾವನಾರ MLA ಬಿಟ್ಟಾನೆ? ಹಾಗೆ ಬೇಕು. ಇವತ್ತು ಬರೀ ಬೊಗಳೆ ಭಾಷಣ ಮಾಡೋದೆಲ್ಲ ರಾಜಕಾರಣಿಗಳು. ಯಾಕೆ ಅಂತಂದ್ರೆ, ಯು ಆರ್ ದ ಸುಪ್ರೀಮೋ, ದ ಗವರ್ನಮೆಂಟ್ ಇಸ್ ದ ಸುಪ್ರೀಮೋ ಇನ್ ದ ಡೆಮೋಕ್ರೆಟಿಕ್ ಐಡಿಯಾಲಜಿ. ಗವರ್ನಮೆಂಟ್ ಇಸ್ ದ ಸುಪ್ರೀಮೋ. ಹೌದು, ಇನ್ನು ಕೆಲವಿದ್ದಾರೆ, ಯಾರ್ರಿ, ಇನ್ನು ಕೆಲವೆಲ್ಲ ಯಾವುದಕ್ಕೂ ಸೇರಿಲ್ವಲ್ರಿ ಅವು. ನಾಗಮೋಹನ್ ಇದೆಲ್ಲ ಆಯ್ತಲ್ಲ, ಇನ್ನು ಯಾವುದಕ್ಕೂ ಸೇರಿಲ್ಲ ಕೆಲವೆಲ್ಲ. ಖಂಡಿತ ಉಳ್ಳವರು ಮೀಸಲಾತಿಯ ಮೂಲಕ ಮೇಲಕ್ಕೆದ್ದು ಬಂದಿರ್ತಕ್ಕಂಥವ್ರು, ಇಲ್ಲದವರಿಗೆ ಹಿಂದಿರ್ತಕ್ಕಂಥವ್ರಿಗೆ ಬಿಟ್ಕೊಡ್ರಿ. ರೆಡಿ. ನಾನೆಲ್ಲ ಸರ್ಕಾರ ಮಾಡ್ಬೇಕಂತ ನಾನು ಹೇಳ್ತಾರೆ. ಅಯ್ಯೋ ರಾಮ್ನ ಅಲ್ಲಪ್ಪ, ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಲ್ಲ, ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಇದು ಸರ್ಕಾರ ತಾನೇ ತೀರ್ಮಾನ ತಗೋಬೇಕಾಗಿರೋದು. ನೀವು ನಾಗಮೋಹನ್ ಕರ್ಕೊಂಬಂದು ಅವ್ನು ಏನ್ ಬರ್ಕೊಟ್ಟನೋ ಸೈನ್ ಹಾಕ್ಬಿಟ್ಟು ತಗೊಳ್ರಿ ಅಂತ ಇದ್ದೀರಿ. Yes, I am ready. Yeah, why not? ಜನರಲ್ ನಾವು ಗೆದ್ದು ಬಂದಿದ್ದೆ ಜನರಲ್ ಕಾನ್ಸ್ಟಿಟ್ಯೂನ್ಸಿ. ನಾನು ಯಾವ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವನಲ್ಲ ರೀ. ಏನ್ MP ಗೆದ್ದೆ ಮೀಸಲಾತಿಯಾ? KR ನಗರ ಮೀಸಲಾತಿಯಾ? ನಾನು ಜನರಲ್ ಕಾನ್ಸ್ಟಿಟ್ಯೂನ್ಸಿಲೇ ಬಂದಿರೋನು. ಸಾಕಣಪ್ಪ, 78 ವರ್ಷ ಆಯ್ತು, ಇನ್ಯಾವ ಎಲೆಕ್ಷನ್ ನೋಡ. ಪಂಗಡಕ್ಕೆ ಒಂದು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತಾರ ಇತ್ತೀಚೆಗೆ. ಅವ್ರು ಹೇಳಿದ್ರೆ ಕ್ರಿಮಿ ಲೇಯರ್ ಏನಿದೆ ಅದನ್ನ ತೆಗಿಬೇಕು ಅಂದ್ರೆ, ಈ ಒಂದು ಏನು ತಂದೆ ಮಗ ಅದಾದ್ಮೇಲೆ ಮೊಮ್ಮಕ್ಕಳು ಕಾಲಕ್ಕೆ ರಿಸರ್ವೇಶನ್ ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳಿದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರು ಸರ್. ನೋಡಿ, ಯಾವುದೇ ಕೋರ್ಟು ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನ ಜಾರಿ ಮಾಡುವಂತ ಅಧಿಕಾರ ಸರ್ಕಾರಗಳಿಗಿರುವಂತ. ಮಾಡಲ್ಲ ಅಂತ ಹೇಳಿದ್ದಾರೆ. ಮಾಡಲ್ಲ ಅರೆ ಕತೆ ಇಲ್ಲ. ಈಗ ನಮ್ಮಲ್ಲೇ ಶೆಡ್ಯೂಲ್ ಕಾಸ್ಟ್ ಲೀಡರ್ಸ್ ಇದಾರಪ್ಪ, ಮಾಡರೆ. ಅಲ್ಲ, ನಾನು ಈಗ ನಮ್ಮೂರಲ್ಲಿ ತಮಟೆ ಹೊಡಿಯೋನ್ಗೂ ಮೀಸಲಾತಿ, ಖರ್ಗೆ ಅವ್ರ ಮಗನ್ಗೂ ಮೀಸಲಾತಿ, ನನಗೂ ಮೀಸಲಾತಿ, ವಿಶ್ವನಾಥನ್ಗೆ, ಸಿದ್ದರಾಮಯ್ಯನಿಗೂ ಮೀಸಲಾತಿ. ಈಗ ಬೆಟ್ಟ ಗುಡ್ಡದಲ್ಲಿ ಹಗಲು ರಾತ್ರಿ ಕುರಿ ಕಾಯ್ತಾನಲ್ಲ ಅವನಿಗೂ ಮೀಸಲಾತಿ. ಏನ್ರಿ ಇದು? ಮತ್ತೆ ಜಾತಿ ಸಮೀಕ್ಷೆನ ಕಾಂತರಾಜು ವರದಿ ಬಹಳ ನೀಟಾಗಿ ಮಾಡಿದ್ರು. ಅದನ್ನ ಒಪ್ಕೊಳ್ಳೋ ಧೈರ್ಯ ಇಲ್ಲದೆ ಇರೋ ಷಂಡ ಹೇಳಿ ಯಾರು? ಈ ಸಿದ್ದರಾಮಯ್ಯ. ಈಗ ತಗೊಂಡೋಗಿ ಇನ್ನೇನೋ ಮಾಡ್ತೀನಿ, ಯಾಕೆ ಒಪ್ಕೊಳ್ಳಿಲ್ಲ?
ಕಾಂತರಾಜು ವರದಿನ 10 ವರ್ಷ ಯಾಕೆ ತಲೆಸಿಗೆ ಹಾಕೊಂಡು ಮಲಗಿದೆ? ನಿಮ್ಗೆ ಏನಾದ್ರು ಹಿಂದುಳಿದ ವರ್ಗದವ್ರ ಬಗ್ಗೆ ಅಷ್ಟೇ ತೋರಿಸುತ್ತೆ. ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲ. ಇಟ್ಸ್ ಎವಿಡೆಂಟ್. 10 ಲಾಂಗ್ ಇಯರ್ಸ್ ತಲೆದಸಿಲ್ ಹಾಕೊಂಡು ಮಡಗಿದೆಯಲ್ಲಪ್ಪ ಇದನ್ನ ಕಾಂತರಾಜು ವರದಿನ. ಈಗ ಅದೇನೋ ಹೊಸದಾಗಿದೆ, ಏನೋ ಮಾಡ್ತಾ ಇದೀನಿ ನಾನು.